ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ ಡಿ ಕೆ ಸುರೇಶ್ ವ್ಯಂಗ್ಯ. ಅಪ್ಪ ನಿಮ್ಮ ಪೆನ್ ಡ್ರೈವ್ಗಂತೆ ನಾನು ಹೇಳೋದಲ್ಲ, ಅದು ಯಾವ ವೀಡಿಯೋಲ್ಲಿ ಓಡಾಡ್ತಾವಪ್ಪ, ಅದು ಯಾರೋ ಏನು ಮೂರ್ತಿ ಅಂತಲೂ, ಅದು ಯಾರೋ ಒಂದು ಹಳೆ ಕತೆ. ನಿಮ್ಮ ಎಲ್ಲೇನು ಮೂರ್ತಿನ ಇವ್ರು ಎಂಟ್ರಿ ಹೆಂಗೆ ಬಂತರು, ದುಡ್ಡು ಮಾಡೋದು ಹೆಂಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದ್ನಲ್ಲ ಅಂತ ಹೇಳಿ ಪಾಪ ಅದು ಎಂಥದ್ದು ಪುಟ್ಟವರಪ್ಪ ಅವರು ಯಾರು ಎಲ್ಲೇನು ಮೂರ್ತಿ ಅಂತೇಳಿ. ಆಮೇಲೆ ಅದು ಎಂಥದ್ದು ನಿಮ್ಮ ಹಿಂದೆ ಒಬ್ಬರು ಆಫೀಸರ್ ಸಂಗ್ರಾಮ್ ಸಿಂಗು ಯಾವುದೋ ಒಳಗೆ ಹೋಗಿ ರೈಡ್ ಮಾಡಿದಾಗ ನೀವೇನೇನು ಮಾಡ್ತಾಯಿದ್ರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ, ನಾನು ಹೇಳ್ತಿಲ್ಲ. ನಿಮ್ಮ ಸಂಸ್ಕೃತಿ ಪೆನ್ ಡ್ರೈವ್ ಸಂಸ್ಕೃತಿ ಅಂತೆ ದೇವೇಗೌಡರ ಕುಟುಂಬದ್ದು. ಕುಮಾರಸ್ವಾಮಿ ಅವ್ರ ಮಗ, ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್, ಹೇಳಿದ್ದೇನೆ. ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ, ಈ ಪ್ರಕರಣ ಈ ರೀತಿ ಆಗಿರೋದು. ನಿಮಗೆ ಗೊತ್ತಿತ್ತಲ್ವಪ್ಪ, ಈಗೆಲ್ಲ ಬಿಟ್ಟಿದ್ರಲ್ಲ ರಾಹುಲ್ ಗಾಂಧಿ, ಸುರ್ಜೇವಾಲಾ. ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ ಸಿ ಎಮ್ಮು, ಈ ಕಡೆ ಸಿ ಎಮ್ಮು. ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು? ಸುರ್ಜೇವಾಲಾ. ಯಾರ್ಯಾರು ಫೋಟೋ ಬಿಡಬೇಕು ಅಂತ ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತೇಳಿ ಟಿಕ್ ಆಗ್ತಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡೋಣ ನೀನು ಸುರ್ಜೇವಾಲಾ? ನಿನಗೆ ಯಾವ ಜವಾಬ್ದಾರಿ? ನೀನು ಸರ್ಕಾರದಿಂದ ನೀವ್ಯಾಕೆ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು, ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ. ಇಲ್ಲೇ ಕೃಷ್ಣ ಬೈರೇಗೌಡರು ಪ್ರಪಂಚದಲ್ಲೇ ಹೇಳಿದ್ದಾರೆ. ಇಲ್ಲ, ನಾನು ಒಪ್ಕೊತೀನಪ್ಪ. ಈಗ ನಾನು ಅದನ್ನೇ ಹಾಸನ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ, ಈಗೇನು ಹೇಳ್ತೀನಿ ಅಂತ ಹೇಳವ್ರೆ. ನಾನು ಜನಗಳ ಭಾವನೆಗಳೇನಿತ್ತು, ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ. ಅದಲ್ಲದೆ ಬೇರೆ 2-3 ಸಭೆಗೆ ಹೋಗಿದ್ದೆ ಹಾಸನಕ್ಕೆ, ಅಲ್ಲೂ ಹೇಳಿದ್ದೇನೆ. ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ನೀವು ಬಿಟ್ಟ ಮೇಲೆ ಗೊತ್ತಾಗಿದೆ.